ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಲೋಕಸಭಾ ಚುನಾವಣೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಆದರೆ ಭಿನ್ನ ಅಭಿಪ್ರಾಯ, ಭಿನ್ನ ಮತ, ಪಕ್ಷದಲ್ಲಿರುವಂತಹ ಒಳಜಗಳ ಇನ್ನೂ ಮುಗಿದಿಲ್ಲ. ಅದರಲ್ಲಿ ವಿಶೇಷವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಗದಗ ಜಿಲ್ಲೆಯಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 5 ವಿಧಾನಸಭಾ ಕ್ಷೇತ್ರಗಳು ಹಾವೇರಿಗೆ ಬರ್ತವೆ. ಅದರಲ್ಲಿ 2 ವಿಧಾನಸಭಾ ಗದಗ ಜಿಲ್ಲೆಯಲ್ಲಿ 3 ಕ್ಷೇತ್ರ ಇದಾವಲ್ಲ, ಅದರಲ್ಲಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದ್ದಾರೆ, MLA. 1 ವಿಧಾನಸಭಾ ಕ್ಷೇತ್ರ ಸಿರಟ್ಟಿ ಚಂದ್ರು ಲಮಾಣಿ ಅವರು ಬಿಜೆಪಿ ಇದ್ದಾರೆ. ಈ ಬಾರಿ ಈ ಭಾಗಕ್ಕೆ ನಿಂತುಕೊಂಡವರು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು. ಆದ್ರೆ ಯಾಕೋ ಏನೋ ಭಿನ್ನಾಭಿಪ್ರಾಯ ಕಡಿಮೆ ಆಗ್ತಾ ಇಲ್ಲ ಅನ್ನುವ ಮಾತುಗಳು, ಚರ್ಚೆಗಳು ತೀವ್ರ ಆಗ್ತಾ ಇದೆ. ಈಗಾಗಲೇ ಅನಿಲ್ ಮೆಣಸಿನಕಾಯಿ ಬರ್ತಾ ಇಲ್ಲ ಅನ್ನೋದು ಒಂದು. ಆದ್ರೆ ನಿನ್ನೆಯ ಒಂದು ಯುವ ಸಮಾವೇಶ ಮಾಡಿದ್ರು, ರ್ಯಾಲಿ ಮಾಡಿದ್ರು, ಬೈಕ್ ರ್ಯಾಲಿ ಮಾಡಿದ್ರು. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಓಡಾಡ್ತಾ ಇದ್ದಾರೆ. ಆದರೆ ಈ ಭಾಗದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಚಾಲಕರಾಗಿ ನೇಮಕ ಮಾಡಿದ್ದು ಕಳಕಪ್ಪ ಬಂಡಿ ಅವರು. ಅವರು ಮಾಜಿ ಸಚಿವರಿದ್ರು, ಮಾಜಿ ಶಾಸಕರು, ರೋಣ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಶಾಸಕರು. ಅದ್ರ ಜೊತೆಗೆ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿದ್ರು. ಆ ಸಂದರ್ಭದಲ್ಲಿ ಅವರು ಅನೇಕ ಚುನಾವಣೆಯನ್ನ ಲೋಕಸಭಾ ಚುನಾವಣೆ ಎದುರಿಸಿದ್ದಾರೆ ಈ ಹಾವೇರಿ ಲೋಕಸಭಾ ಕ್ಷೇತ್ರ. ನಿಮಗ ಹೇಳೋದಾದ್ರೆ ಸೂಕ್ಷ್ಮವಾಗಿ, ಹಾವೇರಿ ಲೋಕಸಭಾ ಕ್ಷೇತ್ರ 2008ರಲ್ಲಿ ಪ್ರತ್ಯೇಕವಾಯಿತು. 2009ರೊಳಗ ಮೊದಲನೇ ಚುನಾವಣೆ ಆಯಿತು. ಆ ಮೊದಲನೇ ಚುನಾವಣೆಗೆ ಬಿಜೆಪಿಯಿಂದ ಶಿವಕುಮಾರ್ ಉದಾಸಿ ಅವರು ಸ್ಪರ್ಧೆ ಮಾಡಿದ್ರು. ಅವರು ಇವತ್ತಿವರೆಗೂ ಅವರೇ ಇದ್ದಾರೆ. 3 ಹ್ಯಾಟ್ರಿಕ್ ಸಂಸದರು 2009ರಲ್ಲಿ, 2014, 2019 3 ಚುನಾವಣೆಯಲ್ಲಿ ಅವರು ಗೆದ್ದಿದ್ದಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ಎಷ್ಟು ಪ್ರಬಲ ಇತ್ತು, ಎಷ್ಟು ಸಂಘಟನಾತ್ಮಕವಾಗಿತ್ತು ಅಂದ್ರೆ, ಆ ಕಳಕಪ್ಪ ಬಂಡಿ ಅವರು 2ನೇ ಬಾರಿ 2014ರ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ನಿಮಗೆ ಸೂಕ್ಷ್ಮವಾಗಿ ಹೇಳೋದಾದ್ರೆ, 2009ರಲ್ಲಿ ಜಿಲ್ಲಾ ನಾಯಕ ಆಗಿ ಹೊರಹೊಮ್ಮಿದ್ರು ಕಳಕಪ್ಪ ಬಂಡಿ. ಅವಾಗ ಗದಗ ಕ್ಷೇತ್ರ ಯಾವಾಗಲೂ ಕಾಂಗ್ರೆಸ್. ಆ 2009ರೊಳಗ 2008 ಚುನಾವಣೆಯಲ್ಲಿ ಏನೇನಾಗಿತ್ತು ಎಲ್ಲ ಗೊತ್ತಿದೆ ನಿಮಗೆ, ವಿಧಾನಸಭಾ ಚುನಾವಣೆ. ಅವಾಗ 2009ರಲ್ಲಿ ಗದಗ ಮತಕ್ಷೇತ್ರದಿಂದ 2800 ಲೀಡ್ ಸಿಕ್ತು. ಸಿರಟ್ಟಿಯಿಂದ 16,000 ಲೀಡ್ ಸಿಕ್ತು. ರೋಣದಿಂದ 11,000 ಲೀಡು. ಅಂದ್ರೆ ಗದಗ ವಿಧಾನಸಭಾ ಕ್ಷೇತ್ರ 2800, ರೋಣ ವಿಧಾನಸಭಾ ಕ್ಷೇತ್ರದಿಂದ 11,000, ಸಿರಟ್ಟಿ ಲೋಕಸಭಾ ಕ್ಷೇತ್ರದಿಂದ 16,000. ಒಟ್ಟು 2009ರ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಇಲ್ಲಿ ಲೀಡ್ ಅಂದ್ರೆ 30,000 ಕೊಟ್ಟಿದ್ರು. ಲೀಡ್ ಅಂದ್ರೆ ಹೆಚ್ಚು ಮತಗಳು. ಇನ್ನು 2014 ನಾವು ನೋಡೋದಾದ್ರೆ ಮತ್ತು ಪುನಃ ಇವರೇ ನಿಂತುಕೊಂಡ್ರು, ಶಿವಕುಮಾರ್ ಉದಾಸಿ ಅವರು. ಆ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ BSR, KJP 3 ಪಕ್ಷಗಳಾಗಿ ಓಡಿ ಹೋಗ್ಬಿಟ್ಟು ನೋಡಿ, ಎಂತ ಸಂದಿಗ್ಧ ಪರಿಸ್ಥಿತಿ, ಕಷ್ಟಕಾಲ ಅದ. ಅವಾಗ 2014ರ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಕಷ್ಟಕಾಲ ಇತ್ತು. ಯಾಕಂದ್ರೆ ಬಿಜೆಪಿ 2013ರೊಳಗ ಬಿಜೆಪಿ ಒಡೆದು ಬಿಡ್ತು. 3 ಭಾಗ ಆಯ್ತು. ಒಂದು BSR, KJP, ಬಿಜೆಪಿ. ಯಡಿಯೂರಪ್ಪನವರು KJP ಕಟ್ಕೊಂಡ್ರು, BSR ಶ್ರೀರಾಮುಲವರು ಕಟ್ಕೊಂಡ್ರು, ಬಿಜೆಪಿ ಆಯ್ತು. ಈ ಸಂದರ್ಭದಲ್ಲಿ 2014 ಲೋಕಸಭಾ ಚುನಾವಣೆ ಪ್ರಧಾನಿ ಮೋದಿಜಿ ಅವರ ಹವಾ ಬಂತು. ಫಸ್ಟ್ ಟೈಮ್ ಅವರು ನಿಂತ್ಕೊಂಡ್ರು. ಆ ಸಂದರ್ಭದಲ್ಲಿ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ಕಳಕಪ್ಪ ಬಂಡಿ ಅವರು ಆಯ್ಕೆ ಆದರು, ಅಧಿಕಾರ ಸ್ವೀಕಾರ ಮಾಡಿದ್ರು. ಆ ಸೋಲನ್ನ ಗೆಲುವಾಗಿ ತಗೊಂಡು ಎಲ್ಲರನ್ನ ಮನವೊಲಿಸಿ ಸಂಘಟನಾತ್ಮಕ ಒಂದು ಪಕ್ಷವನ್ನಾಗಿ ಮಾಡಿದ್ರು ಗದಗ ಜಿಲ್ಲಾ ಬಿಜೆಪಿಯನ್ನ 2014ರಲ್ಲಿ. ಆ ಸಂದರ್ಭದಲ್ಲಿ ಚುನಾವಣೆ ನಡೀತು. ಶಿವಕುಮಾರ್ ಉದಾಸಿ ಅವರು ನಿಂತ್ಕೊಂಡಾಗ ಬಹಳ ದೊಡ್ಡ ಫೈಟ್ ನಡೀತು 2014ರಲ್ಲಿ. ಅವಾಗ ಬಿಜೆಪಿ ಅಧ್ಯಕ್ಷರಾಗಿದ್ದಂತ ಕಳಕಪ್ಪ ಬಂಡಿ ಅವರು ರೋಣ ವಿಧಾನಸಭಾ ಕ್ಷೇತ್ರದಿಂದ 13,000 ಲೀಡ್ ಕೊಟ್ಟರು. ಗದಗ ವಿಧಾನಸಭಾ ಕ್ಷೇತ್ರದಿಂದ 6,700 ಲೀಡು. ಯಾಕಂದ್ರೆ ಅನಿಲ್ ಮೆಣಸಿನಕಾಯಿ ಇದ್ರು. ಅನಿಲ್ ಮೆಣಸಿನಕಾಯಿ 2013ರಲ್ಲಿ ಸೋತಿದ್ರಲ್ಲ BSRದಿಂದ. ಅವಾಗ ಅವರು ಗದಗ ವಿಧಾನಸಭಾ ಕ್ಷೇತ್ರ ಹಿಡ್ತಾ ಇಟ್ಕೊಂಡಿದ್ರು, ಠೇವಣಿ ಕಳ್ಕೊಂಡ್ರು ಅವಾಗ ನಮ್ಮ ಬಿಜೆಪಿ. ಆ ಸಂದರ್ಭದಲ್ಲಿ ಗದಗ ಅನಿಲ್ ಮೆಣಸಿನಕಾಯಿ ಒಟ್ಟಾಗಿ 6,700 ಲೀಡ್ ಕೊಟ್ಟರು.
ಬಿಜೆಪಿ ಅಧ್ಯಕ್ಷರಾದಂತ ಕ್ಷೇತ್ರ ರೋಣದಿಂದ 13,000 ಲೀಡ್ ಬಂತು, ಸಿರೆಟ್ ಇಂದ 18,000 ಲೀಡ್ ಕೊಟ್ಟರು. ಒಟ್ಟು 2014 ಲೀಡ್ ಸಿಕ್ಕಿದ್ದು ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಆಗುವಾಗ ಶಿವಕುಮಾರ್ ಉದಾಸ್ ಅವರಿಗೆ ಹೆಚ್ಚು ಬಲ ತಂದು ಕೊಟ್ಟಿದ್ದು ಈ 3 ಕ್ಷೇತ್ರದಲ್ಲಿ 37,700 ಲೀಡ್, 37,700 ಅಂದ್ರೆ ಹತ್ತತ್ರ 38,000 ಲೀಡ್ ಆಯ್ತು. ಇದಾದ ಮೇಲೆ ನೋಡಿ, ಇಂಥ ಕಷ್ಟ ಕಾಲದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿದಂತದ್ದು ಕಳಕಪ್ಪ ಬಂಡಿಯವರ ಅಧ್ಯಕ್ಷರಾಗಿ ಎಲ್ಲರನ್ನ ಕಟ್ಕೊಂಡು ಎಲ್ಲರನ್ನು ಒಂದು ವ್ಯವಸ್ಥಿತವಾಗಿ ಮನವೊಲಿಸಿ ಒಂದು ಗಟ್ಟಿಯಾಗಿದಂತ ಬಿಜೆಪಿಯನ್ನ ಕಟ್ಟಿ ಅವತ್ತು ಲೀಡ್ ಕೊಟ್ರು. ಇನ್ನು 3ನೇ ಬಾರಿ ಬಿಜೆಪಿ 2019 ಈ ಸಂದರ್ಭದಲ್ಲಿ ಅನಿಲ್ ಮೆಣಸಿನಕಾಯಿ ಸೋತು ಬಿಟ್ಟಿದ್ರು. ಅವರು ಆಗಲಿ 76-77 ಓಟ್ ತಗೊಂಡಿದ್ರು. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂದ್ರೆ ಮತ್ತೆ 2019 ಶಿವಕುಮಾರ್ ಉದಾಸ್ ಅವರು ಎಲೆಕ್ಷನ್ ನಿಂತ್ಕೊಂಡ್ರು. ಅವಾಗ ಗದಗ್ ವಿಧಾನಸಭಾ ಕ್ಷೇತ್ರದಿಂದ ಅನಿಲ್ ಮೆಣಸಿನಕಾಯಿ ಫಸ್ಟ್ ಟೈಮ್ 8,600 ಲೀಡ್ ಕೊಟ್ಟರು. ರೋಣದಿಂದ 15,000 ಲೀಡ್ ಸಿಕ್ತು ರೋಣ ವಿಧಾನಸಭಾ ಕ್ಷೇತ್ರದಿಂದ. ಸಿರಟ್ಟಿ ವಿಧಾನಸಭಾ ಕ್ಷೇತ್ರದಿಂದ 21,000 ಲೀಡ್ ಸಿಕ್ತು. ಒಟ್ಟು ಅನಿಲ್ ಮತ್ತು ಬಂಡಿಯವರ ಸಂಘಟನಾತ್ಮಕ ಶಕ್ತಿಯಿಂದ ಸಿಸಿ ಪಾಟೀಲ್ ಅವರೆಲ್ಲ ಒಕ್ಕಟ್ಟು ಕೂಡಿಕೊಂಡು ಒಂದು 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 ಶಕ್ತಿಯಾಗಿ ನಿಂತ್ಕೊಂಡು ಒಟ್ಟು ಅವತ್ತು ಬಂಡಿ ನೇತೃತ್ವವಾಗಿ ದೊಡ್ಡ ಕೊಡುಗೆ ಏನು ಅಂದ್ರೆ 44,600 ಮತಗಳ ಹೆಚ್ಚು ಕೊಟ್ಟರು ಲೀಡ್ ಅಂತಾರೆ. 45,000 ಲೀಡ್ ಸಿಕ್ತು ಅವಾಗ. ಅಂದ್ರೆ ಸರಳ ಆಯ್ತು ಶಿವಕುಮಾರ್ ಉದಾಸ್ ಅವರ ಗೆಲುವಿಗೆ. ಅವಾಗ ಅವ್ರು ಹ್ಯಾಟ್ರಿಕ್ ಗೆಲುವು 3ನೇ ಬಾರಿ. ಅಂದ್ರೆ 2009ರಿಂದ 2014, 2019 ಮತಗಳ ಅಂತ ಹೆಚ್ಚಾಗ್ತಾ ಹೋಯ್ತು, ಲೀಡ್ ಹೆಚ್ಚಾಗ್ತಾ ಹೋಯ್ತು. ಇದಕ್ಕೆ ಕಾರಣ ಏನು ಅಂದ್ರೆ ಅವತ್ತು ಸಂಘಟನಾತ್ಮಕ ಶಕ್ತಿ ಇತ್ತು. ಅವಾಗ ಕಳಕಪ್ಪ ಬಂಡಿಯವರ ಅಧ್ಯಕ್ಷರಾದ ಮೇಲೆ ಇಡೀ ಪಕ್ಷವನ್ನ ಒಂದು ಮನೆಯನ್ನಾಗಿ ಮಾಡಿಕೊಂಡು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈಗ 2024 ಚುನಾವಣೆ, ಲೋಕಸಭಾ ಚುನಾವಣೆ, ಹಾವೇರಿದು, ಗದಗು, ಇದೇ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ನಿಂತ್ಕೊಂಡಿದ್ದಾರೆ. ಈ ಕ್ಷೇತ್ರದ ಈ ಸಾರಿ 2014 ಲೋಕಸಭಾ ಚುನಾವಣೆಗೆ 2024 ಚುನಾವಣೆಗೆ ಬಿಜೆಪಿ ಸಂಚಾಲಕರನ್ನಾಗಿ ನೇಮಕ ಮಾಡಿದೆ ಲೋಕಸಭಾ ಕ್ಷೇತ್ರಕ್ಕೆ ಕಳಕಪ್ಪ ಬಂಡಿಯವರು. ಆದ್ರೆ ರೋಣ ಬಿಟ್ಟು ಇದುವರೆಗೆ ಬರ್ತಾ ಇಲ್ಲ ಅವರು. ಯಾಕೆ? ನಿನ್ನೆ ಯುವ ಸಮಾವೇಶ ಆಯ್ತು, ರವಿವಾರ ಯುವ ಸಮಾವೇಶಕ್ಕೆ ಬರಲಿಲ್ಲ, ರ್ಯಾಲಿಗೆ ಬರಲಿಲ್ಲ. ರೋಣ ಗಜೇಂದ್ರಗಡ ಬಿಟ್ಟು ಬರ್ತಾನೆ ಇಲ್ಲ ಹೊರಗೆ. ಇವರು ಲೋಕಸಭಾ ಕ್ಷೇತ್ರದ ಸಂಚಾಲಕರು. ಇದರಿಂದ ಏನಾಗೈತಿ, ಬಿಜೆಪಿ ಒಳಗ ಎಲ್ಲೋ ಒಳಪಂಗಡಗಳು ಇದಾವೆ, ಮನಸ್ತಾಪ ಇದಾವೆ, ವೈಮನಸ್ಸಿದೆ. ಯಾಕೆ ಬರ್ತಾ ಇಲ್ಲ ಇದು ಪ್ರಶ್ನೆ. ಕಳಕಪ್ಪ ಓಡಾಡದ ಬಂಡಿ ಅಂತ ಇದ್ದಾರೆ, ಸಂಚಲನ ಮೂಡಿಸದ ಸಂಚಾಲಕ ಅಂತಾಗಿದೆ. ಸೊ ಇವತ್ತು ಅಕಸ್ಮಾತ್ ಬರ್ಲಿಲ್ಲ. ಅವಾಗ 2009, 2014, 2019 ಲೀಡ್ ಕೊಟ್ಟಂತ ಇವರು ಈ ಸಾರಿ ಸಂಚಾಲಕರಾದ್ರೂ ಕೂಡ ಬರ್ತಾ ಇಲ್ಲ. ಕಾರಣ ಏನು? ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಿಎಂ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿ ಪಕ್ಷದಿಂದ. ಇಂಥ ಸಂದರ್ಭದಲ್ಲಿ ಲೋಕಸಭಾ ಕ್ಷೇತ್ರದ ಸಂಚಾಲಕರಾಗಿ ಕಳಕಪ್ಪ ಬಂಡಿಯವರು ಬರ್ತಾ ಇಲ್ಲ, ತಿರುಗಾಡ್ತಾ ಇಲ್ಲ, ಪ್ರಚಾರ ಮಾಡ್ತಾ ಇಲ್ಲ. ಏನ್ ಕಾರಣ ಅನ್ನುವಂಥದ್ದು ಈಗ ಅನಿಲ್ ಮೆಣಸಿನಕಾಯಿ ಅವ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಅವರು ಪಕ್ಷ ಬಿಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಏನೋ ನಿನ್ನೆ ಸಮಾವೇಶ ಮಾಡಿದ್ರು, ಅದು ಬೇರೆ. ಆದ್ರೆ ಈ ಕಳಕಪ್ಪ ಬಂಡಿಯವರು ಪಕ್ಷದಲ್ಲಿ ಇದ್ಕೊಂಡು ಮಾಜಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ, ಮಾಜಿ ಸಚಿವರಾಗಿ, ಮಾಜಿ ಶಾಸಕರಾಗಿ ಈ ಲೋಕಸಭಾ ಕ್ಷೇತ್ರದ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಂಚಾಲಕರಾಗಿ ಪಕ್ಷದಿಂದ ನೇಮಕಗೊಂಡು ಗಜೇಂದ್ರಗಡ ರೋಣ ಬಿಟ್ರೆ ತಿರ್ಗಾ ಇಲ್ಲಿ ಬರ್ತಾ ಇಲ್ಲ, ಈ ಕಡೆ ಮುಖ ಮಾಡೇ ಬಂದಿಲ್ಲ ಅವರು ಅಂತ. ಯಾಕಿದು ದೊಡ್ಡ ಚರ್ಚೆ ಆಗ್ತಾ ಇದೆ. ಪಕ್ಷದ ಕಾರ್ಯಕರ್ತರಿಗೆ ಒಳಗೆ ಏನು ಬೆಳವಣಿಗೆ ನಡೀತಾ ಇದೆ ಬಿಜೆಪಿಯಲ್ಲಿ. ಆಂತರಿಕವಾಗಿ ಬಹಳಷ್ಟು ಏನೇನೋ ಇದೆ ಮನಸ್ತಾಪಗಳು. ಅವ್ರು ಬಂದ್ರೆ ಇವ್ರಿಗೆ ಆಗುದಿಲ್ಲ, ಇವ್ರು ಬಂದ್ರೆ ಅವ್ರಿಗೆ ಆಗುದಿಲ್ಲ, ಇವರಿಂದ ಅವ್ರಿಗೆ ಏನೇನೋ ನಡೆದಿದೆ. ಮತ್ತೆ ಏನು ಅಂದ್ರೆ ಯಾರು ಸ್ಪಷ್ಟವಾಗಿ ಹೇಳಕ್ ತಯಾರಿಲ್ಲ, ಯಾರ್ಯಾರು ಸ್ಪಷ್ಟವಾಗಿ ಮಾತಾಡಕ್ ತಯಾರಿಲ್ಲ, ಹೆದರ್ತಾರೆ, ಭಯ. ಸೊ ಆದ್ರೆ ಇವತ್ತು ಚರ್ಚೆ ಆಗ್ತಾ ಇರೋದು ಕಳಕಪ್ಪ ಬಂಡಿ ಅವ್ರದ್ದು. ಒಬ್ಬ ಸಂಚಾಲಕ ಆಗಿ ಲೋಕಸಭಾ ಕ್ಷೇತ್ರಕ್ಕೆ ಮತದಾರ ಮನಸ್ಸನ್ನ ಒಲಿಸಿ ಪಕ್ಷದಲ್ಲಿ ಸಂಚಲನ ಮೂಡಿಸಿ ಅಭ್ಯರ್ಥಿ ಗೆಲುವಿಗೆ ಓಡಾಡಬೇಕಾಗಿದ್ದಂತ ಬಂಡಿಯವರು ಇವತ್ತಿಗೂ ಬರ್ತಾ ಇಲ್ಲ, ರೋಣ ಮತ್ತು ಗಜೇಂದ್ರಗಡ ಬಿಟ್ಟು. ಮತ್ತೆ ಇದನ್ನ ಈ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಬಹುದೊಡ್ಡ ರಾಜಕಾರಣಿ, ರಾಜಕೀಯ ಮುತ್ಸದ್ದಿ, ಅವ್ರಿಗೆ ಏನು ಸ್ವಲ್ಪ ಅರ್ಥ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಯಾರ ಮಾತು ಕೇಳಕತ್ತಾರೋ, ಏನು ನಡೆದಿದೋ
ಆಂತರಿಕವಾಗಿ ಅವ್ರಿಗೆ ಯಾರು ಏನು ಕಿವಿಗಳಲ್ಲಿ ಹೇಳ್ತಿದಾರೋ, ಇಲ್ಲಿ ಕಂಚಿನ ಕಿವಿಗಳು ಬಹಳ ಇದಾವೆ, ಕಿವಿಗಡಕರು ಬಹಳ ಇದ್ದಾರೆ, ಬಹಳ ಬಹಳ ಗಿರ್ಮಿಟಿ ಮಾಡೋರು ಬಹಳ ಇದ್ದಾರೆ ಇಲ್ಲಿ ಒಳಗಡೆ. ಸೊ ಹಾಗಾಗಿ ಅವ್ರು ಹತ್ರ ಆಗ್ತಾರೆ ಅಂದ್ರೆ ದೂರ ಮಾಡೋರು ಬಹಳ, ಯಾಕಂದ್ರೆ ಅವ್ರು ನಡೆದಿಲ್ಲ ಆಟ. ಸೊ ಹಾಗಾಗಿ ಇದನ್ನ ಸೂಕ್ಷ್ಮವಾಗಿ ಬಸವರಾಜ ಬೊಮ್ಮಾಯಿ ಅವರು ಗಮನಿಸದೇ ಇದ್ದರೆ ಬಹುದೊಡ್ಡ ಪೆಟ್ಟು ಬೀಳುತ್ತೆ. ಯಾಕಂದ್ರೆ ಸತತವಾಗಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂತ ಕ್ಷೇತ್ರ ಇದು. ಸೊ ಈ ಸಾರಿ ಗೆಲುವು ಸಾಧಿಸಬೇಕು, ಅದು ಹೆಚ್ಚು ಈ ಭಾಗದ ಈ ಮೂರು ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚು ನಿಮಗೆ ಲೀಡ್ ಸಿಗಬೇಕು ಅಂದ್ರೆ ಇಲ್ಲಿಯ ಮಾಸ್ ಲೀಡರ್ಗಳನ್ನ ನೀವು ಗಣನೆಗೆ ತಗೊಳ್ಬೇಕು. ಅವ್ರ ಜೊತೆ ಉತ್ತಮವಾದಂತ ಸಂಬಂಧಗಳನ್ನು ಇಟ್ಕೋಬೇಕು. ಎಲ್ಲಿ ಸಂಬಂಧಗಳು ಹಳಿಸಿದಾವೆ, ಎಲ್ಲಿ ಸಂಬಂಧಗಳು ಹಳಿಸ್ತಾ ಇದ್ದಾವೆ, ಯಾರು ಇದಕ್ಕೆ ಕೆಡಿಸ್ತಾ ಇದ್ದಾರೆ, ಇದಕ್ಕೆ ಏನ್ ನಡೆದಿದೆ ಒಳಗೆ ಆಂತರಿಕವಾಗಿ ತಾವು ಅರ್ಥ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ಬಹಳಷ್ಟು ಗಮನ ಹರಿಸಿದಾಗ ಮಾತ್ರ ವಾಟ್ ಈಸ್ ದ ಫ್ಯಾಕ್ಟ್ ಗೊತ್ತಾಗತ್ತೆ. ಇದನ್ನು ಮಾಡದೇ ಇದ್ರೆ ರಿಸಲ್ಟ್ ಬಹಳ ಕೆಟ್ಟದಾಗಿರುತ್ತೆ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮ ಆನಂದ್, ನಮಸ್ಕಾರ.